ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಮರ್ಡರ್ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಇಂಥದ್ದೊಂದು ಘಟನೆಗೆ ಬೆಂಗಳೂರಿನ ಜನ ಮನೆಯಿಂದ ಹೊರಬರೋದಕ್ಕೆ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಪುಂಡರ ಭೀಭತ್ಸ್ಯ ಕೃತ್ಯಕ್ಕೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಮಾರಕಾಸ್ತ್ರಗಳಿಂದ ಯುವಕನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಆಟೋ ಚಾಲಕನನ್ನ ಹತ್ಯೆ ಮಾಡಿ ಕಿರಾತಕರು ಪರಾರಿಯಾಗಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಅಮಾನುಷ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಆಟೋ ಚಾಲಕ ಕಿರಣ್ ಕೊಲೆಯಾದಂತಹ ದುರ್ದೈವಿ, ಆಟೋ ಚಾಲಕನಾಗಿದ್ದಂತಹ ಕಿರಣ್ ಎಂಬಾತ ಕೊಲೆಯಾಗಿರುವಂತಹ ದುರ್ದೈವಿ. ಇನ್ನು ಹಳೆಯ ದ್ವೇಷಕ್ಕೆ ಕಿರಣ್ ಅವರ ಕೊಲೆ ನಡೀತಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಹತ್ಯೆ ಆಗಿದ್ದವನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಘಟನೆಯ ಹಿಂದಿನ ರಾತ್ರಿ ಆತ ಕುಡಿದು ಗಲಾಟೆ ಕೂಡ ಮಾಡಿದ್ದಂತೆ. ಕಿರಣ್ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿದ್ದ. ಹಳೆ ದ್ವೇಷವೇ ಕೊಲೆಗೆ ಕಾರಣ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ಕೂಡ ನಡೀತಾ ಇದೆ. ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಸಿಸಿಟಿವಿಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಹಳೆಯ ದ್ವೇಷಕ್ಕೋ ಅಥವಾ ಗ್ಯಾಂಗ್ಗಳ ನಡುವೆ ನಡೀತಾ ಇರುವಂತಹ ಗ್ಯಾಂಗ್ ವಾರ್ಗೋ ಅನೇಕರು ನಡು ರಸ್ತೆಯಲ್ಲಿ ಅನೇಕರನ್ನ ಕೊಚ್ಚಿ ಕೊಲೆ ಮಾಡಿದಂತಹ ಘಟನೆಗಳು ನಡೀತಾ ಇದೆ. ಹೀಗಾಗಿ ಈ ಭೀಭತ್ಸ ಕೊಲೆಗಳು ಬೆಂಗಳೂರಿನ ಜನರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿದವೆ. ಹೀಗಾಗಿ ಸಹಜವಾಗಿ ಜನರಲ್ಲಿ ಈಗ ಆತಂಕ ಕೂಡ ಎದುರಾಗ್ತಾ ಇರುವಂಥದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋಡಲೇಬೇಕು ಈ ಸ್ಟೋರಿನ. ಯಾಕಂದ್ರೆ ಇದು ಈಗ ಸಂಭವಿಸಿರುವಂತಹ ಒಂದೇ ಒಂದು ಘಟನೆಯಲ್ಲ. ಈ ಹಿಂದೆಯೂ ಕೂಡ ಅನೇಕ ಹತ್ಯೆಗಳು ನಡೆದಿದ್ದಾವೆ. ಹೀಗಾಗಿ ಈಗಲಾದರೂ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕು. ಗೃಹ ಸಚಿವರು ಈ ರೀತಿಯ ಪ್ರಕರಣಗಳಿಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.